ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವರ ಮಾರ್ಗದರ್ಶನದಲ್ಲಿ ದೇಶಾದ್ಯಂತ ಕೆವೈಸಿ ಮತ್ತು ಕೆವೈಸಿ ಕುರಿತು ಜಾಗೃತಿ ಮೂಡಿಸುತ್ತಿದ್ದು, ಆರ್ಬಿಐ ವತಿಯಿಂದ ತಾಲೂಕಿನ ಮೂಕ್ತಿಹಳ್ಳಿ ಸಮೀಪ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ನಲ್ಲಿ ಗ್ರಾಹಕರ ಗುರುತಿನ ದೃಢೀಕರಣದ ಮಹತ್ವ, ಸಮಯಕ್ಕೆ ಸರಿಯಾಗಿ ಕೆವೈಸಿ ಮಾಡಿಸಿಕೊಳ್ಳುವ ಅಗತ್ಯತೆ, ಡಿಜಿಟಲ್ ವಂಚನೆಗಳಿಂದ ರಕ್ಷಣೆ ಹಾಗೂ ಸುರಕ್ಷಿತ ಬ್ಯಾಂಕಿಂಗ್ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆರ್ಬಿಐ ಎಜಿಎಂ ಅರುಣ್ ಕುಮಾರ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವರ ಮಾರ್ಗದರ್ಶನದಲ್ಲಿ ದೇಶಾದ್ಯಂತ ಕೆವೈಸಿ ಮತ್ತು ಕೆವೈಸಿ ಕುರಿತು ಜಾಗೃತಿ ಮೂಡಿಸುತ್ತಿದ್ದು, ಆರ್ಬಿಐ ವತಿಯಿಂದ ತಾಲೂಕಿನ ಮೂಕ್ತಿಹಳ್ಳಿ ಸಮೀಪ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ನಲ್ಲಿ ಜಾಗೃತಿ ಮೂಡಿಸುತ್ತಿರುವ ಈ ಕಾರ್ಯಕ್ರಮ ಶ್ಲಾಘನೀಯ. ಕೆವೈಸಿ ಮಾಡಿಸುವುದರಿಂದ ಕಳ್ಳತನ, ವಂಚನೆ, ಮನಿ ಲ್ಯಾಂಡರಿಂಗ್ ಮತ್ತು ಇತರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವ ಗುರಿಯನ್ನ ಹೊಂದಿದೆ ಎಂದರು. ನಮ್ಮ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಲೀಡ್ ಬ್ಯಾಂಕ್ ಆಗಿದೆ. ಯಾವ ಜಿಲ್ಲೆಯಲ್ಲಿ ಯಾವ ಬ್ಯಾಂಕಿನ ಶಾಖೆಗಳು ಜಾಸ್ತಿ ಇರುತ್ತೋ ಅವರಿಗೆ ಒಂದು ಲೀಡ್ ಬ್ಯಾಂಕ್ ಅಂತ ಒಂದು ಕೊಟ್ಟಿರ್ತಾರೆ. ನಾವೇನಂದ್ರೆ ಬ್ಯಾಂಕ್ಗಳ ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಅದೆಲ್ಲ ಕೋಆರ್ಡಿನೇಷನ್ ಮಾಡಿ ಡಿಸ್ಟ್ರಿಕ್ಟ್ ಅಲ್ಲಿ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಇಂಪ್ಲಿಮೆಂಟೇಷನ್ ಮಾಡೋದಾಗಿರ್ಬೋದು, ಫೈನಾನ್ಷಿಯಲ್ ಲಿಟರಸಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೊಡೋದಾಗಿರ್ಬೋದು, ಇವೆಲ್ಲ ಕೆಲಸ ನಾವು ಮಾಡ್ತೀವಿ. ಮತ್ತೆ ಬ್ಯಾಂಕ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ರೆ ಅದನ್ನ ಸಾರ್ಟ್ ಔಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಇದು ಲೀಡ್ ಬ್ಯಾಂಕ್ ಬಗ್ಗೆ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿವಿಧ ಭಾಗಗಳಿದ್ದಾವೆ, ವಿಭಾಗಗಳಿದ್ದಾವೆ. ಅದರಲ್ಲಿ ಒಂದನೇ ವಿಭಾಗ ಅಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಆರ್ಥಿಕ ಸಾಕ್ಷರತೆ ಮತ್ತು ಅಭಿವೃದ್ಧಿ ಇಲಾಖೆ ಅಂತ ಹೇಳಿ. ಈ ಒಂದು ಇಲಾಖೆಯ ಮುಖಾಂತರ ಎಲ್ಲ ದೇಶದಲ್ಲಿ ಎಲ್ಲ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ಬೋದು, ಹಾಗೆ ವಿವಿಧ ವರ್ಗದ ಜನರಿಗೆ ಒಂದು ಲೀಡ್ ಬ್ಯಾಂಕ್ ಮುಖಾಂತರ ಫೈನಾನ್ಷಿಯಲ್ ಲಿಟರಸಿ ಸೆಂಟರ್ಸ್, ಫೈನಾನ್ಷಿಯಲ್ ಲಿಟರಸಿ ಕೌನ್ಸಿಲರ್ಸ್ ಮುಖಾಂತರ ಒಂದು ಹಣಕಾಸಿನ ಬಗ್ಗೆ ಜಾಗೃತಿ ಕೊಡೋದು, ಮತ್ತೆ ಆನ್ಲೈನ್ ಫ್ರಾಡ್ಗಳ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು, ಮತ್ತೆ ಹಣಕಾಸನ್ನು ನಾವು ಹೆಂಗೆ ನಿರ್ವಹಣೆ ಮಾಡಬೇಕು, ಬಜೆಟಿಂಗ್ ಹೆಂಗೆ ಮಾಡಬೇಕು ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದು, ಮತ್ತೆ ಡಿಜಿಟಲ್ ಬ್ಯಾಂಕಿಂಗ್ ಅನ್ನು ಹೆಂಗೆ ಸೇಫ್ ಆಗಿ ಮಾಡಬೇಕು. ಸೆಲ್ಫ್ ಡಿಕ್ಲರೇಷನ್ ಅಡ್ರೆಸ್ ಪ್ರೂಫ್ ಅನ್ನ ನೀವು ಕೆವೈಸಿ ಮರು ನವೀಕರಣ ಮಾಡಿಸಬಹುದು. ಕೆವೈಸಿ ನವೀಕರಣ ಬಹಳ ಅಗತ್ಯ. ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ಅಕೌಂಟ್ ನಿಮಗೆ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಬ್ಯಾಂಕ್ ಅವರು ಬಿಡೋದಿಲ್ಲ. ಆರ್ಬಿಐ ಗೈಡ್ಲೈನ್ಸ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್. ನಿಮಗೆ ಅರ್ಜೆಂಟ್ ಆಗಿ ಪೇಮೆಂಟ್ ಮಾಡಕ್ಕೆ ಹೋದಾಗ ನಿಮಗೆ ಈ ತರ ಸಮಸ್ಯೆಗಳು ಬರುತ್ತೆ. ನಿಮ್ದು ಕೆವೈಸಿ ರಿನ್ಯೂವಲ್ ಆಗಿಲ್ಲ, ಅದಕ್ಕೋಸ್ಕರ ನಿಮ್ಮ ಅಕೌಂಟ್ ಫ್ರೀಸ್ ಆಗಿದೆ, ದಯವಿಟ್ಟು ಬ್ಯಾಂಕಿಗೆ ಹೋಗಿ ಅಂತ ನಿಮ್ಮ ಮೆಸೇಜ್ ಬರುತ್ತೆ. ಆದ್ರಿಂದ ನಾವು ಜವಾಬ್ದಾರಿಯುತವಾದ ನಾಗರಿಕರು ಏನ್ ಮಾಡಬೇಕು ಅಂದ್ರೆ, ನಮ್ದು ಏನಾದರೂ ಅಡ್ರೆಸ್ ಏನಾದರೂ ಚೇಂಜಸ್ ಆಗಿದ್ದಲ್ಲಿ, ಅಕೌಂಟ್ ಡಾರ್ಮೆಂಟ್ ಆಗಿದ್ದಲ್ಲಿ, ಅಥವಾ ನಮ್ದು ಟ್ರಾನ್ಸಾಕ್ಷನ್ಸ್ ಅಂತ ಏನಾದರೂ ಚೇಂಜಸ್ ಆಗಿದ್ದಲ್ಲಿ ತಕ್ಷಣ ಬ್ಯಾಂಕಿಗೆ ಹೋಗ್ಬಿಟ್ಟು ಕೆವೈಸಿ ಮಾಡಿಸ್ಬೇಕು. ಮೊಬೈಲಲ್ಲೂ ಕೆವೈಸಿ ಮಾಡ್ಬೋದು. ನಿಮ್ದೆಲ್ಲ ಮೊಬೈಲ್ ಬ್ಯಾಂಕಿಂಗ್ ಇರುತ್ತೆ, ನೀವೆಲ್ಲ ಯಂಗ್ಸ್ಟರ್ಸ್, ಡಿಜಿಟಲ್ ಬ್ಯಾಂಕಿಂಗ್ ನೀವೆಲ್ಲ ಮುಂದುವರೆದಿರ್ತೀರ, ಎಲ್ಲ UPI ಪೇಮೆಂಟ್ ಮಾಡ್ತಿರ್ತಾನೆ. ಹಾಗೆ ನೀವು ಬ್ಯಾಂಕ್ ಒಂದು ಮೊಬೈಲ್ ಆಪ್ ಇರುತ್ತೆ. Let's say that bank A goes into bankruptcy tomorrow. What is bankruptcy? They do not have funds to repay the depositors. Okay. If that happens, do you think this 4,000 is safe? Is it safe or not safe? It is safe. Why? And how? There is something called as deposit insurance. Do you all know what is insurance? If something happens, something will be given for that, right? So a deposit, you will have health, for example, life insurance. If a person who has taken life insurance, God forbid something happens to him and he passes away, the nominee will get the life insurance coverage amount, right? Similarly, for all the deposits, there is something called as deposit insurance. There is there is an institution called Deposit Insurance and Credit Guarantee Corporation. You have deposits. When you take loans and then when you repay, there will be a scorecard for you. Do you know what that scorecard is? Anyone knows? So where should you take the loans from? Again, only from institutions which are licensed by Reserve Bank of India, right? Only then you will be safe. You will be safe from harassments. Then when you take loan from a bank or a financial institution, it is your responsibility to repay the loan with interest on time. You have to
ನಾವು ಎಷ್ಟೇ ಕಾರ್ಯಕ್ರಮಗಳನ್ನ ಮಾಡಬಹುದು, ರಿಸರ್ವ್ ಬ್ಯಾಂಕ್ ಮಾಡಿರ್ಬೋದು, ಬ್ಯಾಂಕ್ಗಳು ಮಾಡಿರ್ಬೋದು, ಲೀಡ್ ಬ್ಯಾಂಕ್ಗಳು ಮಾಡಿರ್ಬೋದು, FLC ಗಳನ್ನು ಇದ್ದಾರೆ. ಬಟ್ ಸ್ಟಿಲ್ ಇವತ್ತು ಫ್ರಾಡ್ಗಳಾಗ್ತಾ ಇದ್ದಾವೆ. ಇವತ್ತು ಬಹಳಷ್ಟು ಏನು ಆಗಬಾರ್ದಂತ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಅದು ಆಗ್ತಾ ಇದೆ. ಸೊ ಇದಕ್ಕೆ ಏನು ಅಂತ ಹೇಳಿ ಒಂದೇ ಒಂದು ರೆಮಿಡಿ ಇಟ್ ಈಸ್ ದ ಅವೇರ್ನೆಸ್ ಅಮಂಗ್ ದ ಕಸ್ಟಮರ್. ಯಾರು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಯೂಸ್ ಮಾಡ್ತಾರ, ಬ್ಯಾಂಕಿಂಗ್ ಮಾಡ್ಯೂಲ್ ಅನ್ನು ಯೂಸ್ ಮಾಡ್ತಾರ, ಈಗಿನ ಕಾಲದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲದೆ ಯಾರಿಗೂ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರೂ ಯೂಸ್ ಮಾಡ್ತಾ ಇದ್ವಿ, ಬಟ್ ವಿ ಶುಡ್ ಬಿ ವೆರಿ ವೆರಿ ಅವೇರ್ ಆಫ್ ದ ಥಿಂಗ್ಸ್, ವಾಟ್ ಈಸ್ ಹ್ಯಾಪನಿಂಗ್, ಏನು ಚಾನ್ಸಸ್ ಇದೆ ನಮ್ಮಿಂದ ತಪ್ಪಾಗುವಂಥದ್ದು. ಸೊ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಸರ್ ಹೇಳಿದ್ರು KYC ಬಗ್ಗೆ. 2 ವರ್ಷ ಆದ್ರೆ ನೀವು ಆಪರೇಟ್ ಮಾಡಿಲ್ಲ ಅಂದ್ರೆ KYC ಮತ್ತೆ KYC ಮಾಡಿಸ್ಬೇಕು. CKYC ನಂಬರ್ ಬಗ್ಗೆ ಹೇಳಿದ್ರು. CKYC ನಂಬರ್ ನಿಮಗೆ ಹೇಗೆ ಸಿಗ್ತದೆ ಅಂತ ಹೇಳಿದ್ರು. ಹೇಗೆ ಸಿಗುತ್ತೆ? ನೀವು ಏನಂತ ಹೇಳಿದ್ರೆ, ನೀವು ಯಾವುದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದ್ಸಲ ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಮ ಏನು ಅಫಿಷಿಯಲ್ ವ್ಯಾಲಿಡ್ ಡಾಕ್ಯುಮೆಂಟ್ ಇರುತ್ತೆ ಆ ಸೆಂಟ್ರಲ್ ರಿಜಿಸ್ಟರ್ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ್ಮೇಲೆ ಯು ವಿಲ್ ಗೆಟ್ ಒನ್ ಮೆಸೇಜ್ ಟು ಯುವರ್ ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ದೇರ್ ಯುವರ್ CKYC ನಂಬರ್ ಏನು ಅಂತ ಬಂದಿರುತ್ತೆ. ಆಲ್ ದಟ್ ಇನ್ಫಾರ್ಮೇಶನ್ ದೇ ವಿಲ್ ಗಿವ್ ಯು. ಬ್ಯಾಂಕ್ ಅಂದ್ರೆ ಜಸ್ಟ್ ಏನೋ ಒಂದು ಹಣಕಾಸು ಮಾಡುವಂತ ವ್ಯವಸ್ಥೆ ಮಾತ್ರ ಅವ್ರು ನೋಡಲ್ಲ. ಇಟ್ ಇಸ್ ಫಸ್ಟ್ ಆಫ್ ಆಲ್ ನಾಲೆಜ್ ರಿಸೋರ್ಸ್ ಪ್ಲೇಸ್, ಜಸ್ಟ್ ಲೈಕ್ ಹೌ ಯುವರ್ ಕಾಲೇಜಸ್. ಅಲ್ಲಿ ಮಾಹಿತಿ ಸಿಗುತ್ತೆ ನಿಮಗೆ. ಕರೆಕ್ಟ್? ಈಗ ಫಾರಿನ್ ಹೋಗ್ಬೇಕಂದ್ರೆ ಏನ್ ಬೇಕು ನಿಮಗೆ ಆಫ್ಟರ್ ಯುವರ್ ಗ್ರಾಜುಯೇಷನ್? ಕರೆಕ್ಟ್? ಫಸ್ಟ್ ಟೈಮ್ ವೆನ್ ಯು ಲ್ಯಾಂಡ್ ಇದ್ದಾರೆ ಕೈಯಲ್ಲಿ ಹಣ ಇರಬೇಕು. ಇಮಿಡಿಯೇಟ್ಲಿ ಡೂ ದೇ ಪೇ ಯು? ನೋ. So everybody wants to know the person's history. Who is this person first? So that how can I treat him? Correct? Same way, bank also wants to know who is the student in front of me. Why has this person come to the bank? ಕಾರ್ಯಕ್ರಮದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾದೇಶಿಕ ವ್ಯವಸ್ಥಾಪಕರಾದ ವಿಶುಕುಮಾರ್, ಲೀಡ್ ಬ್ಯಾಂಕ್ ಜಿಲ್ಲಾ ಮ್ಯಾನೇಜರ್ ಪ್ರಶಾಂತ್ ಪ್ರಭು, ರಜೀಶ್, ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ CFO ತನುಜಾ ಉಪಸ್ಥಿತರಿದ್ದರು.